Hello, welcome to Unique Factor for Success. Friends, ನವೆಂಬರ್ 3 ಮಾರ್ಕೆಟ್ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನವೆಂಬರ್ 2 ವಿಡಿಯೋ ಯಾರೆಲ್ಲ ನೋಡಿದ್ರಿ, ಅದ್ರ ಜೊತೆಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ, ಸೊ ಎಲ್ಲರಿಗೂ ಕಂಗ್ರಾಟ್ಸ್ ಅಂತ ಹೇಳ್ತಾ ಇದೀನಿ. ಎಸ್ಪೆಷಲಿ SDFC ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ದೆ ಅವ್ರಿಗೆ ಸೊ ಕಂಗ್ರಾಟ್ಸ್. ಹಾಗೆ ನಿಫ್ಟಿ ರಿಲಯನ್ಸ್ ಅಲ್ಲಿ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಿದ್ರೆ ನಿಮ್ಮ ಒಂದು ಎಂಟ್ರಿ ಪ್ರೈಸ್ ನ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ಅದೇ ರೀತಿ ಏನಾಗಿದೆ ಅಂತ ನೋಡೋಣ. ನಿಫ್ಟಿಗೆ ಒಂದು ಸಪೋರ್ಟ್ ಅಥವಾ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಡಿಸ್ಕಸ್ ಮಾಡಿದ್ವಿ. ಆ ಪಾಯಿಂಟ್ ಬಂದಾಗ ನಿಫ್ಟಿ ಏನಾಯ್ತು, ಸೊ ರೈಟ್ ಫ್ರೆಂಡ್ಸ್ ಹಾಗಾದ್ರೆ ಅದನ್ನೆಲ್ಲ ಒಂದು ಡಿಸ್ಕಸ್ ಮಾಡೋಣ, ಒಂದು ಚಿಕ್ಕ ರಿವ್ಯೂ ನೋಡೋಣ. ಸೊ ನಿನ್ನೆ ನಾವೇನೇನ್ ಡಿಸ್ಕಸ್ ಮಾಡಿದ್ವಿ ಅಂತ. ಸೊ ಫಸ್ಟ್ ಗೆ ನಾವು ನೋಡೋದಾದ್ರೆ ನಿನ್ನೆ ಮಾರ್ಕೆಟ್ ಅಲ್ಲಿ ನಾವು ನವೆಂಬರ್ 2 ಗೆ ಮಾರ್ಕೆಟ್ ಅಲ್ಲಿ ಕೆಲವೊಂದು ನಿಫ್ಟಿಯ ಲೆವೆಲ್ಸ್ ನಾವು ಡಿಸ್ಕಸ್ ಮಾಡಿದ್ವಿ, ಹಾಗೆ ಕೆಲವೊಂದು ಸ್ಟಾಕ್ಸ್ ನ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಗೆ ನಾವು ನಿಫ್ಟಿ ಕಡೆ ನೋಡೋದಾದ್ರೆ ಏನೊಂದು ನಿನ್ನೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಮಾರ್ಕೆಟ್ ಯಾವಾಗ 680 ಇಂದ 690 ಅಂತ ಕಾಣುತ್ತೆ ಅಲ್ಲಿ ಬೈ ಮಾಡಿ 710 740 ವರೆಗೂ ಮಾರ್ಕೆಟ್ ಒಂದು ಸ್ಟ್ರೆಚ್ ಸಿಗುತ್ತೆ ಅಂತ ಹೇಳಿದ್ವಿ. 750 ಬಂದಾಗ ಸ್ವಲ್ಪ ಕೇರ್ ತಗೊಳ್ಳಿ ಅಂತ. 750 ಅನ್ನೋದನ್ನ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಡಿಸ್ಕಸ್ ಮಾಡಿದ್ವಿ. ಇನ್ನು ಬಾಟಮ್ ಸೈಡ್ ಬರೋದಾದ್ರೆ 11,540 ನ ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಡಿಸ್ಕಸ್ ಮಾಡಿದ್ವಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದಾದ್ರೆ ಈ ಒಂದು ವರ್ಡ್ ವಾಟ್ ಇಸ್ ಅ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಸೊ ಡೆಫಿನೆಟ್ ಆಗಿ ನಮ್ಮ ಒಂದು ಪಾಸ್ಟ್ ವಿಡಿಯೋಸ್ ನ ನೋಡಿ, ಅಲ್ಲಿ ನಾನು ನಿಮ್ಗೆ ಹೇಳಿರ್ತೀನಿ ಸೊ ವಾಟ್ ಇಸ್ ಅ ಟ್ರೆಂಡ್ ಚೇಂಜ್ ಪಾಯಿಂಟ್. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೊ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂದ್ರೆ ಮಾರ್ಕೆಟ್ ಯಾವ ಒಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ನಾವು ಡಿಸ್ಕಸ್ ಮಾಡ್ತೀವಿ, ಆ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಸಡನ್ ಆಗಿ ಒಂದು ಬಿಗ್ ರ್ಯಾಲಿನ ಕ್ರಿಯೇಟ್ ಮಾಡುತ್ತೆ. ಐದರ್ ಅಪ್ ಆಗ್ಬೋದು, ಡೌನ್ ಆಗ್ಬೋದು. ಸೊ ಆ ಒಂದು ಪಾಯಿಂಟ್ ನ ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ ಜನರಲ್ ಆಗಿ. ಆಲ್ರೆಡಿ ಕೆಲವೊಬ್ರು ಯಾರೆಲ್ಲ ನಮ್ಮ ವ್ಯೂವರ್ಸ್ ಇದ್ರೆ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ಸೊ ಫಸ್ಟ್ ಗೆ ನಾವು ನೋಡೋದಾದ್ರೆ ಇವತ್ತು ನವೆಂಬರ್ 2 ಮಾರ್ಕೆಟ್ ಏನ್ ಕ್ಲೋಸ್ ಓಪನಿಂಗ್ ಆಯ್ತು, ಓಪನ್ ಆಗ್ತಾ ಇದ್ದಂಗೆ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ವಿ 680 710 ಅಂತ. ಫಸ್ಟ್ ಕ್ಯಾಂಡಲ್ ಅಲ್ಲಿ 680 ನ ಮಾರ್ಕೆಟ್ ಟಚ್ ಆಗಿ ಅಲ್ಲಿಂದ ಡ್ರಾಪ್ ಆಗಿ ಸ್ಟಾರ್ಟ್ ಆಯ್ತು. ಆಲ್ರೆಡಿ ನೀನು ಡಿಸ್ಕಸ್ ಮಾಡಿದ್ವಿ ನಾವು ಮಾರ್ಕೆಟ್ ಡ್ರಾಪ್ ಆಯ್ತು ಅಂದ್ರೆ 540 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಪಾಯಿಂಟ್ ಅನ್ನ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ. ಹಾಗಾದ್ರೆ ಇವತ್ತಿನ ಮಾರ್ಕೆಟ್ ನಿಯರ್ಲಿ 11,560 555 ಅಂದ್ರೆ ನಿಯರೆಸ್ಟ್ 540 ಹತ್ರ ಬಂದು ಟ್ರೆಂಡ್ ಚೇಂಜ್ ಆಗಿದೆ. ಕಾಣಿಸ್ತಾ ಇದೆಯಾ? ಅಲ್ಲಿಂದ ಒಂದು ಬಿಗ್ ಟ್ರೆಂಡ್ ನ ಕ್ರಿಯೇಟ್ ಮಾಡ್ತು. ಈ ಒಂದು ಪಾಯಿಂಟ್ ಇಂದ ಒಂದು 100 ಪಾಯಿಂಟ್ ನ ಒಂದು ಬಿಗ್ ಮೂಮೆಂಟಮ್ ನ ಕೊಡ್ತು. ಆ ಒಂದು 100 ಪಾಯಿಂಟ್ ಯಾರೆಲ್ಲ ಎನ್ಕ್ಯಾಶ್ ಮಾಡಿದ್ರೆ ಕಂಗ್ರಾಟ್ಸ್ ಅಂತ ಹೇಳ್ತಾ ಇದೀನಿ. ಇನ್ನು ಮಾರ್ಕೆಟ್ ಅಲ್ಲಿ ನಾವು ನೋಡಿದ್ರೆ ಹೋಲ್ ಡೇ ಮಾರ್ಕೆಟ್ ನೋಡೋದಾದ್ರೆ 610 ನಾವೇನ್ ಸಪೋರ್ಟ್ ಅಂತ ಕರೀತಾ ಇದ್ವಿ, ಆ ಒಂದು 610 ಇಂದ ಮಾರ್ಕೆಟ್ 660 ಈ ರೇಂಜ್ ಅಲ್ಲೇ ಮಾರ್ಕೆಟ್ ಟ್ರೇಡ್ ಆಯ್ತು. ಒಂದ್ಸರಿ 660 680 ಬ್ರೇಕ್ ಆಗಿದ ತಕ್ಷಣ ನಾವೇನ್ ಡಿಸ್ಕಸ್ ಮಾಡಿದ್ವಿ 750 ಅಲ್ಲಿವರೆಗೂ ಮಾರ್ಕೆಟ್ ನಿಫ್ಟಿ ರೀಚ್ ಆಯ್ತು. ಸೊ ಅದಾದ್ಮೇಲೆ ಮಾರ್ಕೆಟ್ ಅಗೇನ್ ನಾವೇನ್ ಮಾಡ್ತಾ ಇದ್ವಿ 750 ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿರೋದ್ರಿಂದ ಆಪೋಸಿಟ್ ಅಂದ್ರೆ ಅಪ್ಸೈಡ್ ಅಲ್ಲಿ ಎಕ್ಸಾಕ್ಟ್ 750 ಟಚ್ ಆಗಿದ ತಕ್ಷಣ ಮತ್ತೆ ಒಂದು 100 ಪಾಯಿಂಟ್ ಡ್ರಾಪ್ ಆಗಿದೆ ನೋಡಿ. ಐ ಥಿಂಕ್ ನಿಮ್ಗೆ ಇವಾಗ ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂದ್ರೆ ಏನು. ಟ್ರೆಂಡ್ ಚೇಂಜ್ ಪಾಯಿಂಟ್ ಬಾಟಮ್ ಟಚ್ ಆಗಿದ ತಕ್ಷಣ 100 ಪಾಯಿಂಟ್ ಮೇಲೆ ಹೋಗಿದೆ, ಸೊ ಟಾಪ್ ಅಲ್ಲಿ ಟಚ್ ಆಗಿದ ತಕ್ಷಣ 100 ಪಾಯಿಂಟ್ ಡ್ರಾಪ್ ಆಗಿದೆ. ಇದನ್ನೇ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ಇಲ್ಲೆಲ್ಲೋ ನಾನು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂದ್ರೆ ನೋಡಿ ಸಡನ್ ಆಗಿ 100 ಪಾಯಿಂಟ್ ಏನಾದ್ರು ಬಿದ್ದಿದ್ಯಾ, ಸಡನ್ 100 ಪಾಯಿಂಟ್ ಹೋಗಿದ್ಯಾ, ಇಲ್ಲ, ಒಂದು 20-30 ಪಾಯಿಂಟ್ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂದಿದ ತಕ್ಷಣ ದರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾರೆಲ್ಲ ಆಪ್ಷನ್ ಟ್ರೇಡ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ರೈಟ್ ಫ್ರೆಂಡ್ಸ್, ಇದ್ರ ಪ್ರಕಾರ ಯಾರೆಲ್ಲ ಟ್ರೇಡ್ ಮಾಡಿದ್ರೆ ಇವತ್ತು ಕಂಗ್ರಾಟ್ಸ್ ಅಂತ ಹೇಳ್ತಾ ಇದೀನಿ. ಇನ್ನು ಸ್ಟಾಕ್ಸ್ ಕಡೆ ಬರೋಣ. ನಿನ್ನೆ ನಾವು ನಿಮ್ಗೆ ಕೊಟ್ಟಿರುವಂತ ಸ್ಟಾಕ್ಸ್ ಅಲ್ಲಿ ಸೊ ಸೆಕೆಂಡ್ ಪಾಯಿಂಟ್ ತಿಳ್ಕೊಳ್ಳಿ. ನಿನ್ನೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಕಳೆದ 1 ವೀಕ್ ಇಂದ ನಾವು ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿನ ಯಾವಾಗ್ಲೂ ಅಪ್ ಸೈಡ್ ಗೆ ಪ್ರಿಯಾರಿಟಿ ಕೊಡಿ, ಸೊ ನಿಫ್ಟಿನ ಮಾತ್ರ ಪುಟ್ ಸೈಡ್ ಪ್ರಿಯಾರಿಟಿ ಕೊಡಿ ಅಂತ. ಆಸ್ ಇಟ್ ಈಸ್ ಇವತ್ತು ಸಹ ಅದೇ ತರ ಆಗಿದೆ. ಇವತ್ತು ನಾವೇನಾದ್ರೂ ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಸೊ ನೋಡಿ ಇಲ್ಲಿ ನೆನ್ನೆ ಒಂದು ವರ್ಡ್ ಹೇಳಿದೆ, ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಕೋರಿಲೇಷನ್ ಅಂತ ಕರಿತೀವಿ. ಆ ಒಂದು ಕೋರಿಲೇಷನ್ ಎಲ್ಲೂ ಮೇಂಟೈನ್ ಮಾಡ್ತಾ ಇಲ್ಲ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ಬಿಕಾಸ್ ಆ ಕೋರಿಲೇಷನ್ ಇಲ್ಲ ಅಂತ ಹೇಳಿದ್ರೆ ಮಾರ್ಕೆಟ್ ಎರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಓಡ್ತಾ ಇರುತ್ತೆ. ಸೊ ಅದಕ್ಕೆ ಒಂದು ಗುಡ್ ಎಕ್ಸಾಂಪಲ್ ಇಲ್ಲಿ ನೋಡಿ. ಇವತ್ತು ಯಾರೆಲ್ಲ ಟ್ರೇಡ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ನಿಫ್ಟಿ 50 ಅನ್ನೋದು ಇವತ್ತು 0.2 ಪಾಯಿಂಟ್ಸ್ ಮಾತ್ರ ಪ್ಲಸ್ ಆಗಿದೆ. ಆದ್ರೆ ಬ್ಯಾಂಕ್ ನಿಫ್ಟಿ ಅಂತ ನೋಡಿ ಇವತ್ತು ಆಲ್ಮೋಸ್ಟ್ 4.5 ಇಂದ 1 ಪಾರ್ಟ್ ಆಫ್ ದ ಟೈಮ್ ಅಲ್ಲಿ 5.5% ವರೆಗೂ ರೈಸ್ ಆಗಿತ್ತು. ಅಂದ್ರೆ ಯೂಶಲಿ ಏನಾಗುತ್ತೆ, ನಿಫ್ಟಿ ಮೂವ್ ಆದ್ರೆ ಬ್ಯಾಂಕ್ ನಿಫ್ಟಿನೂ ಮೂವ್ ಆಗುತ್ತೆ. ಸೊ ಎರಡು ಈಕ್ವಲ್ ಆಗಿ ಮೂವ್ ಆಗ್ತಾ ಇರುತ್ತೆ ಎಲ್ಲೋ ಒಂದೊಂದು ಟೈಮ್. ಸೊ ಅಂದ್ರೆ ಕೋರಿಲೇಷನ್ ಅಂತ ಕರಿತೀವಿ. ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ. ಡಾಲರ್ ನೋಡಿ NSE ನ ಟ್ರೇಡ್ ಮಾಡ್ತೀವಿ, ಗೋಲ್ಡ್ ನೋಡಿ ಇಂಡೆಕ್ಸ್ ನ ಟ್ರೇಡ್ ಮಾಡ್ತೀವಿ. ವಿ ಕಾಲ್ ಅಸ್ ಎ ಜನರಲ್ ಆಗಿ ಕೋರಿಲೇಷನ್ ಅಂತ ಕರಿತೀವಿ. ಸೊ ಸಿಂಪಲ್, ನಿಫ್ಟಿ ಮೇಲೆ ಹೋದ್ರೆ ಬ್ಯಾಂಕ್ ನಿಫ್ಟಿನ ಮೇಲೆ ಹೋಗುತ್ತೆ, ಬ್ಯಾಂಕ್ ನಿಫ್ಟಿ ಡ್ರಾಪ್ ಆದ್ರೆ ನಿಫ್ಟಿನ ಬ್ಯಾಂಕ್ ಡ್ರಾಪ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ಒಂದು ಚೈನ್ ನ ಬ್ರೇಕ್ ಮಾಡ್ತಾ ಇದೆ. ಇಲ್ಲಿ ರೀಸನ್ಸ್ ನಮಗೆ ಗೊತ್ತಿಲ್ಲ. ಮೇ ಬಿ ಫಂಡಮೆಂಟಲ್ ಇರ್ಬೋದು, ಫೈನಾನ್ಷಿಯಲ್ ಅಲ್ಲಿ ಸ್ಟ್ರಕ್ಚರಲ್ ಚೇಂಜಸ್ ಇರ್ಬೋದು, ಅದ್ ನಮಗೆ ಗೊತ್ತಿಲ್ಲ. ಅಟ್ ಪ್ರೆಸೆಂಟ್ ಅಂತೂ ಆ ಚೈನ್ ನ ಕಂಟಿನ್ಯೂಷನ್ ಇಲ್ಲ. ಲಾಸ್ಟ್ 1 ವೀಕ್ ಇಂದ ನಾನು ಹೇಳ್ಕೊಂಡು ಬರ್ತಾನೆ ಇದ್ದೀನಿ. ಸೊ ಬ್ಯಾಂಕ್ ನಿಫ್ಟಿ ಮಾಡೋದಾದ್ರೆ ಕಾಲ್ ಸೈಡ್ ಮಾಡಿ, ನಿಫ್ಟಿ ಮಾಡೋದಾದ್ರೆ ಪುಟ್ ಸೈಡ್ ಮಾಡಿ. ಸರ್ ಇವತ್ತಿಗೆ ಏನಾದ್ರು ಆಗ್ತಾ ಇದೆಯಾ? ಎಸ್,
ರೈಟ್ ಕ್ವಶನ್ ನಿಮ್ ಮೈಂಡ್ ಅಲ್ಲಿ ಇರೋದು ಕರೆಕ್ಟ್. ಇಲ್ಲಿಗೆ ನಾವು ಒಂದು ಕೋರಿಲೇಷನ್ ಏನ್ ಆಪೋಸಿಟ್ ಅಲ್ಲಿ ಇತ್ತು ಅದು ಇವತ್ತಿಗೆ ಎಂಡ್ ಆಗಕ್ಕೆ ಹೋಗ್ತಾ ಇದೆ. ಸೊ ಮೇ ಬಿ ಟೆಕ್ನಿಕಲಿ ಹೇಳ್ತಾ ಇದೆ ಇಟ್ಸ್ ಎಂಡ್ ಅಂತ. ನಾಳೆ ನಿಫ್ಟಿಯಲ್ಲಿ ಕಾಲ್ ಮಾಡಿದ್ರು ಗುಡ್ ಪೊಟೆನ್ಶಿಯಲ್, ಬ್ಯಾಂಕ್ ನಿಫ್ಟಿ ಕಾಲ್ ಮಾಡಿದ್ರು ಗುಡ್ ಪೊಟೆನ್ಶಿಯಲ್. ನಾಳೆಯಿಂದ ಮಾರ್ಕೆಟ್ ನಾರ್ಮಲ್ ಆಗಿರುತ್ತೆ. ಆಪ್ಷನ್ ಟ್ರೇಡ್ ಮಾಡೋರು ನಿಫ್ಟಿ ಮಾಡ್ಲಾ ಬ್ಯಾಂಕ್ ನಿಫ್ಟಿ ಮಾಡ್ಲಾ ನೋ ಕನ್ಫ್ಯೂಷನ್. ನೀವು ಯಾವ ಟ್ರೇಡ್ ಮಾಡಿದ್ರು ನಾರ್ಮಲ್ ಆಗಿ ಇರುತ್ತೆ, ಮಾರ್ಕೆಟ್ ಮೂಮೆಂಟಮ್ ಆಗುತ್ತೆ. ಸೊ ನಾಳೆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ರೈಟ್, ಸೊ ದಿಸ್ ಅ ಪಾರ್ಟ್. ಅದೇ ತರನೇ ಇವತ್ತು ಕೋರಿಲೇಷನ್ ಇರ್ಲಿಲ್ಲ ಅಂತಾನೆ ಹೇಳ್ತಾ ಇದೀನಿ ನಿಫ್ಟಿಯಲ್ಲಿ. ನೋಡಿ ನಿಫ್ಟಿ ಆದ್ರೂ ಮಾರ್ಕೆಟ್ ತುಂಬಾ ಚೆನ್ನಾಗಿ ಹೋಗಿದೆ. ಇದು ನಿಫ್ಟಿ ನವೆಂಬರ್ 2 ಲೆವೆಲ್ಸ್ ಆದ್ರೆ ಇನ್ನು ನವೆಂಬರ್ 3 ಏನಾಗ್ತಾ ಇದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಫ್ಟಿಯಲ್ಲಿ ಕೆಲವೊಂದು ಸ್ಟಾಕ್ಸ್ ನಾನು ನಿಮ್ಗೆ ರೆಕಮೆಂಡೇಶನ್ ಮಾಡಿದ್ದೆ. ನವೆಂಬರ್ 2 ಕಾಣಿಸ್ತಾ ಇದೆಯಲ್ಲ, ಎಸಿಸಿ, DRR, ಇಂಡಿಗೋ. ಇದನ್ನ ಶಾರ್ಟ್ ಕಡೆ ಕೊಟ್ಟಿದ್ದೆ. ಡಿವಿಸ್, ಜುಬಲ್ ಫುಡ್ ಅಂಡ್ TCS. ಇದರಲ್ಲಿ ಯಾವುದೇ ಒಂದು ಎಂಟ್ರಿ ಬರ್ಲಿಲ್ಲ. ಡಿವಿಸ್ ಆಗ್ಲಿ, ಜುಬಲ್ ಫುಡ್ ಅಥವಾ TCS ಇದು ಯಾವ್ದು ಅಪ್ಸೈಡ್ ಎಂಟ್ರಿ ಬರ್ಲೇ ಇಲ್ಲ. ಮಾರ್ಕೆಟ್ ಮೂವ್ ಆಗಿದೆ, ಯಾವ್ದು ಬಂದಿಲ್ಲ, ಜಸ್ಟ್ ಇಗ್ನೋರ್ ಅಂತ ಹೇಳ್ತಾ ಇದೀನಿ. ಇನ್ನ ಯಾವ್ದು ಬಂದಿದೆ ಸರ್ ಅದ್ರಲ್ಲಿ ನಾವು ನೋಡೋದಾದ್ರೆ, ಸೊ DRR ಕಂಪನಿ ಸ್ವಲ್ಪ ಒಂದು ಪ್ರಾಫಿಟ್ ಟಾರ್ಗೆಟ್ 2 ವರ್ಗೂ ಬಂದಿತ್ತು. ಇಂಡಿಗೋ ಟಾರ್ಗೆಟ್ 2 ವರ್ಗೂ ಬಂದಿತ್ತು. ಅಂದ್ರೆ ನಾವಿಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ ಟಾರ್ಗೆಟ್ 2 ಅಂದ್ರೆ 4870 ಇಂದ 4840 ಅಂದ್ರೆ ಅರೌಂಡ್ ಒಂದು 28 ಇಂದ 30 ಪಾಯಿಂಟ್ ಪ್ರಾಫಿಟ್ ಬಂತು DRR ಅಲ್ಲಿ. ಯಾರೆಲ್ಲ 100 ಕ್ವಾಂಟಿಟಿ ಬೈ ಮಾಡಿದ್ರೆ ಒಂದು 2.5 ಪ್ರಾಫಿಟ್ ಬಂತು. ಇಂಡಿಗೋದಲ್ಲಿ ಟಾರ್ಗೆಟ್ 1 ರೀಚ್ ಆಯ್ತು, ಅಂದ್ರೆ 15 ಪಾಯಿಂಟ್ ಅಂದ್ರೆ 1.5 ಯಾರೆಲ್ಲ ಈಕ್ವಿಟಿಯಲ್ಲಿ ಮಾಡಿದ್ರೆ ಇವತ್ತು 3.8 ಇಂದ 4 ಪ್ರಾಫಿಟ್ ಮಾಡಬಹುದಾಗಿತ್ತು. ಸೊ ಒನ್ಸ್ ಅಗೇನ್ ಕಂಗ್ರಾಟ್ಸ್ ಫಾರ್ ಈಕ್ವಿಟಿ ಪಾರ್ಟಿಸಿಪೇಷನ್. ಇನ್ನ ಆಪ್ಷನ್ಸ್ ಕಡೆ ಬರೋದಾದ್ರೆ ನಾನು ಹೇಳಿದ್ದೆ ಪ್ರಿಯಾರಿಟಿ ಬಂದ್ಬಿಟ್ಟು SDFC. ನಾಳೆ ಪ್ರಿಯಾರಿಟೀಸ್ SDFC ಅಂತ ಎಷ್ಟೊಂದು ಜನಕ್ಕೆ ಸೆಕೆಂಡ್ ಪ್ರಿಯಾರಿಟಿ L&T ಆಮೇಲೆ ಮಾರುತಿ ಕೊಟ್ಟಿದ್ದೆ. ಇವತ್ತು ಯಾರಾದ್ರೂ SDFC ಮಾಡಿದ್ರೆ ಯಾರೆಲ್ಲ 50.5 ತಗೊಂಡಿದ್ರಿ ಇಂಟು 300 ರುಪೀಸ್ ಅಂದ್ರೆ ಆಲ್ಮೋಸ್ಟ್ 15,000 ರೂಪಾಯಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಇನ್ವೆಸ್ಟ್ಮೆಂಟ್ ನಿಮ್ಗೆ 1,500 ರೂಪಾಯಿ ರಿಸ್ಕ್ ತಗೊಳಕ್ಕೆ ನೀವು ರೆಡಿ ಇದ್ದಿದ್ರೆ ಸೊ ಇವತ್ತು ನಿಮ್ಗೆ ಕಂಪ್ಲೀಟ್ 15,500 ರುಪೀಸ್ ಪ್ರಾಫಿಟ್ ಅಂತ ಹೇಳ್ತಾ ಇದೀನಿ. ಕಂಪ್ಲೀಟ್ ನಿಮ್ಮ ಕ್ಯಾಪಿಟಲ್ ಡಬಲ್ ಆಯ್ತು SDFC. ಸೊ ಅದಕ್ಕೆ ಹೇಳಿದ್ದು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ ಒನ್ಸ್ ಅಗೇನ್ ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪಾರ್ಟಿಸಿಪೇಷನ್. ನಿಮ್ಮ ಈ ಒಂದು ಪ್ರಾಫಿಟಬಲ್, ಸೊ ನೀವು ಒಂದು ಪ್ರಾಫಿಟಬಲ್ ಟ್ರೇಡ್ ನ ಮಾಡಿದಾಗ್ಲೇ ನಮಗೂ ಒಂದು ಮೋಟಿವೇಟ್ ಆಗಿ ನಿಮ್ಗೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಇನ್ನ ಸಖತ್ತಾಗಿರೋದನ್ನ ನಿಮ್ಗೆ ಕೊಡಕ್ಕಾಗುತ್ತೆ ಸ್ಟಾಕ್ಸ್ ನ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇದು ನವೆಂಬರ್ 2 ಆಯ್ತು ಅಂದ್ರೆ ಸರ್ ನವೆಂಬರ್ 2 ಏನಾದ್ರು ಇದೆಯಾ, ನವೆಂಬರ್ 3 ಏನಾದ್ರು ಇದೆಯಾ? ಎಸ್, ಡೆಫಿನೆಟ್ ಆಗಿ. ಅದಕ್ಕಿಂತ ತಿಳ್ಕೊಳಕ್ಕಿಂತ ಮುಂಚೆ ಯಾರನ್ನ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನವೆಂಬರ್ 3 ಯಾವ್ಯಾವ ಲೆವೆಲ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನೋಡೋಣ. ಫಸ್ಟ್ ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ನವೆಂಬರ್ 3 ಅಲ್ಲಿ ನೋಡಿ ಏನಿರುತ್ತೋ ಮಾರ್ಕೆಟ್. ದಿಸ್ ಆರ್ ದ ಲೆವೆಲ್ಸ್. ಇವತ್ತೇನೊಂದು ಮಾರ್ಕೆಟ್ ಅಲ್ಲಿ ನಾವು ನೋಡ್ತಾ ಇದೀವಿ, ಒಂದು ಗುಡ್ ಟ್ರೆಂಡ್ ನ ಮೂವ್ ಆಗಿತ್ತು, ಮತ್ತೆ ಫಾಲ್ ಆಗಿದೆ. ಈ ಒಂದು ಫಾಲ್ ಒಂದು ರೀಟ್ರೆಸ್ ಎಕ್ಸ್ಪೆಕ್ಟೆಡ್ ಇದೆ. ಸೊ ಆಸ್ ಯೂಶುವಲ್ ಸೇಮ್ ನಾನು ಏನ್ ಹೇಳ್ತಾ ಇದೀನಿ, 11,680 ಇಂದ 11,630 ಇದನ್ನ ನವೆಂಬರ್ 3 ಗೆ ಸೈಡ್ ವೇಸ್ ಅಂತ ಕರಿತೀವಿ. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಿದ್ದೀರಾ, ನಿಫ್ಟಿ ಇಸ್ ಎ ಕ್ಲಿಯರ್ ಅಪ್ ಟ್ರೆಂಡ್ ಅಂತಾನೆ ಇದೆ. ಆದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ಐದರ್ 630 ಬಂದಾಗ ಆಕ್ಷನ್ ತಗೊಳ್ಳಿ, ಇಲ್ಲ ಅಂದ್ರೆ 680 ಬ್ರೇಕ್ ಆಗ್ತಾ ಇದೆಯಾ ಓಪನಿಂಗ್ ಅಲ್ಲಿ, ಡೆಫಿನೆಟ್ ಆಗಿ ಗೋ ಹೆಡ್ ಅಂತ ಹೇಳ್ತಾ ಇದೀನಿ. ಮಾರ್ಕೆಟ್ ಅಲ್ಲಿ ಟ್ರೇಡ್ಸ್ ತಗೊಳ್ಳಿ. 740, 810 ನಾಳೆ ಮಾರ್ಕೆಟ್ ರೀಚ್ ಆಗೋದ್ರಲ್ಲಿ ಯಾವ್ದು ಡೌಟ್ ಇಲ್ಲ. ರೈಟ್, ಅಪ್ ಸೈಡ್ ಅಲ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೂ 680 ಬ್ರೇಕ್ ಆಯ್ತಾ, ಕಂಟಿನ್ಯೂಷನ್ ಮಾರ್ಕೆಟ್ ಅಪ್ ಅಂತಾನೆ ಅರ್ಥ. ಇನ್ ಕೇಸ್ ಮಾರ್ಕೆಟ್ ಡೌನ್ ಆಯ್ತು ಅನ್ಕೊಳ್ಳಿ, 630 ಹತ್ರ ಸ್ವಲ್ಪ ಕೇರ್ ತಗೊಳ್ಳಿ. 630 ಟಚ್ ಆಗಿ 640, 650 ಬಂದ್ರೆ ಅಗೇನ್ ಅಪ್ ಟ್ರೆಂಡ್ ಅಂತ ಕನ್ಫರ್ಮ್. ಇನ್ ಕೇಸ್ ಮಾರ್ಕೆಟ್ 630 ಹತ್ರ ಬಂದು ಅಲ್ಲಿಂದ ಡ್ರಾಪ್ ಆಯ್ತು ಅಂದ್ರೆ 600 ಇಂದ ಮಾರ್ಕೆಟ್ ಫಾಲಿಂಗ್ ಸ್ಟಾರ್ಟ್ ಆಗುತ್ತೆ. 560, 490 ವರೆಗೂ ನಾಳೆ ಮಾರ್ಕೆಟ್ ನ ಡೌನ್ ಸೈಡ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಓವರ್ ಆಲ್ ಟ್ರೆಂಡ್ ನೋಡೋದಾದ್ರೆ ನಾಳೆಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡು ಒಂದೇ ತರ ಇರೋದ್ರಿಂದ ಎರಡರಲ್ಲೂ ಅಪ್ ಸೈಡ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋದಾದ್ರೆ 25,050 ಅನ್ನೋದು ಮೇಜರ್ ರೆಸಿಸ್ಟೆನ್ಸ್ ಇದೆ. ಅದು ಬ್ರೇಕ್ ಆಯ್ತು ಅಂದ್ರೆ ನಾಳೆ ಮಾರ್ಕೆಟ್ ಅಲ್ಲಿ ನಾವು 25,300, 25,700 ವರೆಗೂ ಮಾರ್ಕೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಯಾವುದೇ ರೀತಿಯ ಡೌನ್ ಟ್ರೆಂಡ್ ಇನ್ನ ಸ್ಟಾರ್ಟ್ ಆಗಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ. ನಿಫ್ಟಿಯಲ್ಲಿ ಇದ್ದಿರೋ ಡೌನ್ ಟ್ರೆಂಡ್ ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಇದೆ. ಟ್ರೆಂಡ್ ರಿವರ್ಸಲ್ ಆಗ್ತಾ ಇದೆ, ಸ್ವಲ್ಪ ಕೇರ್ ತಗೊಳ್ಳಿ. ಸೊ ಇನ್ನು ಸ್ಟಾಕ್ಸ್ ಕಡೆ ಬರೋದಾದ್ರೆ ನಾಳೆಗೆ ಕೆಲವೊಂದು ಸ್ಟಾಕ್ಸ್ ನ ಡೌನ್ ಸೈಡ್ ಕೊಡ್ತಾ ಇದೀನಿ. ನೋಡಿ, ಇವತ್ತು SDFC ಶಾರ್ಟ್ ಕೊಟ್ಟಿದ್ದೀನಿ. ನಿನ್ನೆ ನಾನು ಕ್ಲಿಯರ್ ಅಪ್ ಟ್ರೆಂಡ್ ಅಂತ ಕೊಟ್ಟಿದ್ದೆ SDFC, ಇವತ್ತು ನಾನು ಶಾರ್ಟ್ ಕೊಡ್ತಾ ಇದ್ದೀನಿ. ಸೊ ಯಾಕೆ ಅಂತ ಆಮೇಲೆ ಡಿಸ್ಕಸ್ ಮಾಡೋಣ. ರೈಟ್, ಸೊ ದಿಸ್ ಅಪ್ ಆಲ್ ಟೆಕ್ನಿಕಲ್ ಲೆವೆಲ್ಸ್ ಅಲ್ಲಿ ದೀಸ್ ಆರ್ ದ ಲೆವೆಲ್ಸ್. ಈ ಲೆವೆಲ್ಸ್ ನ ಬ್ರೇಕ್ ಮಾಡ್ತಂದ್ರೆ SDFC ನ ಶಾರ್ಟ್ ಕಡೆ ನೋಡಿ, DVS ಅಂಡ್ TS, ಡಿವಿ ಸ್ಲ್ಯಾಬ್ ಅಂಡ್ ಏಷ್ಯನ್ ಪೇಂಟ್ ಈ ಮೂರು ಕಂಪನಿಯ ನಾನು ಶಾರ್ಟ್ ಕಡೆ ಕೊಡೋದಾದ್ರೆ, ಇನ್ನು ಅಪ್ಸೈಡ್ ನಾವು ನೋಡೋದಾದ್ರೆ ಆರ್ ಎಫ್ ಎಂ, ಬಜಾಜ್ ಆಟೋ ಅಂಡ್ ಮುತ್ತೂಟ್ ಫೈನಾನ್ಸ್.
ನಾಳೆ ಟ್ರೇಡ್ ಮಾಡೋರು ಮುತ್ತೂಟ್ ಫೈನಾನ್ಸ್ ನ ಮಿಸ್ ಮಾಡ್ಕೊಳ್ಬೇಡಿ. ಸ್ವಲ್ಪ ಹೈ ವೊಲಟಿಲಿಟಿ ಇರುತ್ತೆ, 1 or 2 ಟೈಮ್ಸ್ ನಿಮ್ಗೆ ಒಂದು 500 ರೂಪಾಯಿ ಲಾಸ್ ಆಗ್ಬೋದು. ಸೊ ಡೋಂಟ್ ವರಿ. ಸೊ ಬಟ್ ಟ್ರೇಡ್ ನ ಮುತ್ತೂಟ್ ಫೈನಾನ್ಸ್ ನ ಕಾನ್ಸಂಟ್ರೇಷನ್ ಮಾಡಿ ಮಿಸ್ ಮಾಡ್ಕೊಳ್ಬೇಡಿ. ಯಾಕೆ ಹೇಳ್ತಾ ಇದೀನಿ, 100 ಕ್ವಾಂಟಿಟಿ ನೀವು ಬೈ ಮಾಡಿದ್ರೆ ಈಕ್ವಿಟಿಯಲ್ಲಿ ನೋಡಿ ಇಲ್ಲಿ 7 rupees ಅಂತ ಸ್ಟಾಪ್ ಲಾಸ್ ಕೊಟ್ಟಿದ್ದೀನಿ, 7 to 8. ಅಂದ್ರೆ ಫಸ್ಟ್ ಟೈಮ್ ಮಿಸ್ ಆಯ್ತು ಅಂತ ಸೆಕೆಂಡ್ ಟೈಮ್ ಮಿಸ್ ಮಾಡ್ಬಿಡ್ಬೇಡಿ. 800 rupees ಲಾಸ್ ಇಸ್ ಲಾಸ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಮಾರ್ಕೆಟ್ ಬ್ರೇಕ್ ಆಯ್ತು ಅಂದ್ರೆ ನಾಳೆ ನಮ್ಗೆ 1320 ಅಥವಾ 1330 ವರೆಗೂ ಆಪರ್ಚುನಿಟಿ ಇರುತ್ತೆ. ಮುತ್ತೂಟ್ ಫೈನಾನ್ಸ್ ನ ಪ್ರಿಯಾರಿಟಿ ಕೊಡಿ, ಸ್ವಲ್ಪ ಮಿಸ್ ಮಾಡ್ಕೊಳ್ಬೇಡಿ. ಇನ್ನು ಅದರ್ ದನ್ ನಾಳೆ ನೀವು ನೋಡೋದಾದ್ರೆ ಆರೋ ಫಾರ್ಮಾ ಇದೆ ಸೆಕೆಂಡ್ ಪ್ರಿಯಾರಿಟಿ. ಸೊ ಆರೋ ಫಾರ್ಮಾ ಸ್ವಲ್ಪ ಮಾನಿಟರ್ ಮಾಡಿ. ಇನ್ ಬಿಟ್ರೆ ಬಜಾಜ್ ಆಟೋ. ಸೊ ಇದು ಕಾಮನ್. ಬಜಾಜ್ ಆಟೋ ಅಷ್ಟೊಂದು ಫೇವರ್ ಅಲ್ಲ, ನೋಡ್ಕೊಳ್ತಾ ಇರಿ ಬಜಾಜ್ ಆಟೋ. ಇನ್ನು ಡೌನ್ ಸೈಡ್ ಕೊಟ್ಟಿದ್ದೀನಿ, ಅಪ್ ಸೈಡ್ ಕೊಟ್ಟಿದ್ದೀನಿ. ಎಸ್, ನಿಮ್ಮ ಫೇವರೇಟ್ ಆಪ್ಷನ್ ಸ್ಟಾಕ್ ಕಡೆ ಬರೋಣ. ಯಾರೆಲ್ಲ ಆಪ್ಷನ್ ಸ್ಟಾಕ್ ಮಾಡ್ಬೇಕು ಅಂತಿದ್ದೀರಾ, ನಾಳೆ ನೀವು ಆಪ್ಷನ್ ಸ್ಟಾಕ್ ಮಾಡಕ್ಕಿಂದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಫಸ್ಟ್ ಪ್ರಿಯಾರಿಟಿ ಕೊಡಿ. ಸೊ ಪ್ರಿಯಾರಿಟಿ ಇನ್ ದ ಸೆನ್ಸ್ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಲೋ ಇನ್ವೆಸ್ಟ್ಮೆಂಟ್ ಲೋ ರಿಸ್ಕ್ ಹೈ ಪ್ರಾಫಿಟ್ ಅಂತ ಹೇಳಿದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಅಂತ ಹೇಳ್ಬೋದು. ಸೆಕೆಂಡ್ TCS ಗೆ ಪ್ರಿಯಾರಿಟಿ ಕೊಡಿ. TCS ಲಾಸ್ಟ್ ಒನ್. ಯಾರಿಗೆ ಒಂದ್ ಸ್ವಲ್ಪ ಒಂದು 3000-4000 ರಿಸ್ಕ್, ಓಕೆ ಸರ್ ಒಂದು 3000 ರಿಸ್ಕ್ ತಗೊಳ್ತೀನಿ ಅಂತ ಹೇಳಿದ್ರೆ ನೀವು ಡೆಫಿನೆಟ್ ಆಗಿ ಅಡಾನಿ ಕೋರ್ಸ್ ಹೋಗಿ ನಾಳೆ ಮಾರ್ಕೆಟ್ ಅಲ್ಲಿ ನಾಳೆ ಬೈ ಮಾಡ್ಬಿಟ್ಟು ಯಾರಿಗೆ 3000-4000 ರಿಸ್ಕ್ ಓಕೆ ಅಂತ ಹೇಳ್ತೀರಾ, ನೀವು ಬೇಕಂದ್ರೆ ನವೆಂಬರ್ 4th 5th ಇನ್ನೂ ಒಂದು 2 days ನ ಕ್ಯಾರಿ ಮಾಡಬಹುದು ಅಡಾನಿ ಕೋರ್ಸ್. ಕಮಿಂಗ್ ಡೇಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನಾವು 16 rupees ಇಂದ 20 rupees ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಡಾನಿ ಕೋರ್ಸ್. ಯಾರು ಮಿಸ್ ಮಾಡ್ಕೊಳ್ಬೇಡಿ. ಓಕೆ, ಸ್ವಲ್ಪ ರಿಸ್ಕ್ ತಗೊಳಕ್ ರೆಡಿ ಇರೋರು ಪೊಸಿಷನ್ ತಗೊಳ್ಳಿ. ಸೊ ದಿಸ್ ಆ ಎಂಟ್ರಿ ಪ್ರೈಸ್. ಒಂದು 4000 ರಿಸ್ಕ್ ಅಂತ ತಗೊಳ್ಳೋರು ಅವರು ನೀವು ವೇಟ್ ಮಾಡಬಹುದು ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಇದೆಲ್ಲ ಕೆಲವೊಂದು ಸ್ಟಾಕ್ಸ್ ಆಯ್ತು ಅಂತ ಹೇಳಿದ್ರೆ ನಾನು ನಿಮ್ಗೆ ನೆನ್ನೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ರಿಲಯನ್ಸ್ ಕಂಪನಿ ಬಗ್ಗೆ ಒಂದು ಡಿಸ್ಕಸ್ ಮಾಡಿದ್ವಿ. ಎಷ್ಟು ಜನ ಗ್ಯಾಪ್ ನ ಇದೆ ನನಗೂ ಗೊತ್ತಿಲ್ಲ. ಇವತ್ತು ನಾನು ಯಾಕೆ ಮುತ್ತೂಟ್ ಫೈನಾನ್ಸ್ ನ ಪ್ರಿಯಾರಿಟಿ ಕೊಡ್ತಾ ಇದ್ದೀನಿ, ಹಾಗೆ ಅಡಾನಿ ಪೋಸ್ಟ್ ನ ಪ್ರಿಯಾರಿಟಿ ಕೊಡ್ತಾ ಇದ್ದೀನಿ ಅಂತ ನೋಡೋಣ. ಸೊ ರೈಟ್ ಫ್ರೆಂಡ್ಸ್, ನಿನ್ನೆ ತಾನೇ ಹೇಳಿದ್ದೆ ನಾನು HDFC ನ ನಿನ್ನೆ ಬೈ ಕೊಟ್ಟಿದೆ, ಯಾಕೆ ಶಾರ್ಟ್ ಕೊಟ್ಟೆ ಅಂತ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ HDFC ಇವತ್ತು ಕ್ವಾರ್ಟರ್ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ನಿನ್ನೆನೂ ರಿಲಯನ್ಸ್ ಅನೌನ್ಸ್ ಮಾಡಿದ್ರು. ನಿನ್ನೆ ರಿಸಲ್ಟ್ ವಾಸ್ ಅ ಟಾಪ್ ಅಂತ ಹೇಳಿದಾಗ ನಾನ್ ನಿಮ್ಗೆ ಹೇಳಿದೆ ಸ್ವಲ್ಪ ವೆಯ್ಟ್ ಮಾಡಿ, ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ. ಎಲ್ಲಿವರೆಗೂ ಹೇಳಿದೆ? 1850. ಇವತ್ತಿನ ಲೋ ಬಂದ್ಬಿಟ್ಟು 1859. ಸೊ ಆಲ್ರೆಡಿ ಮಾರ್ಕೆಟ್ ನಾನು ಹೇಳಿದ್ದು ಪ್ರೈಸ್ ಬಂದಿದೆ. ನೆಕ್ಸ್ಟ್ ಸರ್ ಫರ್ದರ್ 750 ಹೇಳಿದ್ರಿ. ಎಸ್, ಡೆಫಿನೆಟ್ ಆಗಿ ಮಾರ್ಕೆಟ್ 1850 ಇಂದ ಸಸ್ಟೈನ್ ಆಗ್ಲಿಲ್ಲ ಅಂದ್ರೆ 1750 ಬರುತ್ತೆ, 1520 ಬರುತ್ತೆ. ರಿಲಯನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಸ್ವಲ್ಪ ವೇಟ್ ಮಾಡಿ. ಯಾಕೆ ಏನು ಅಂತ ಇಟ್ಸ್ ಕಾಲ್ ಫಂಡಮೆಂಟಲ್. ಟೆಕ್ನಿಕಲಿ ಲೆವೆಲ್ಸ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಫಂಡಮೆಂಟಲಿ ಬೇರೆ ಆಬ್ಜೆಕ್ಟ್ ಇರುತ್ತೆ. ಅದನ್ನೆಲ್ಲ ತಿಳ್ಕೊಳ್ಬೇಕಂದ್ರೆ ಇನ್ನೊಂದು ವಿಡಿಯೋ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ರಿಲಯನ್ಸ್ ಕಂಪನಿ ಯಾಕೆ ಫಾಲ್ ಆಗ್ತಾ ಇದೆ, ವಾಟ್ ಇಸ್ ದ ರೀಸನ್, ಯಾವಾಗ ರಿಕವರ್ ಆಗುತ್ತೆ, ವಾಟ್ ಇಸ್ ದ ಫಂಡಮೆಂಟಲ್ ಬೇಸಿಕ್ಸ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಇನ್ನು ಇದೇ ತರಾನೇ HDFC ಇವತ್ತು ರಿಸಲ್ಟ್ ಇತ್ತು. ಸೊ ರಿಸಲ್ಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಮಾರ್ಕೆಟ್ ಏನಾಗಿದೆ, ಶೂಟಪ್ ಆಗಿದೆ. ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಏನಂತ ಬಂದಿದೆ ರಿಸಲ್ಟ್? ಇಟ್ಸ್ ಎ ಕ್ವಾರ್ಟರ್ಲಿ ಡೌನ್ ಅಂತ ಬಂದಿದೆ. ಸೊ ಪ್ಯಾನಿಕ್ ಬೈ ಅಂತೂ ಆಗಿದೆ. ನಾಳೆ ಮಾರ್ಕೆಟ್ ಏನಾದ್ರು 2030 ಇಂದ ಕೆಳಗಡೆ ಸಸ್ಟೈನ್ ಆಗ್ಲಿಲ್ಲ ಅಂದ್ರೆ, ಮಾರ್ಕೆಟ್ ಸಸ್ಟೈನ್ ಆಯ್ತು, ಫಾಲಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಅಗೇನ್ ಕಂಪ್ಲೀಟ್ಲಿ ಮಾರ್ಕೆಟ್ ನ ಡ್ರಾಪ್ ಅಂತ ಹೇಳ್ಬೋದು. ಹಾಗಾಗಿ HDFC ನಾನು ಶಾರ್ಟ್ ಕೊಟ್ಟಿದ್ದೀನಿ. ಸೊ ಬಿಕಾಸ್ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ. ಸೊ ದಿಸ್ ಪಾಯಿಂಟ್. ಇನ್ನು ನಾಳೆ ಬಗ್ಗೆ ಮಾತಾಡೋದಾದ್ರೆ, ನಾಳೆ ರಿಸಲ್ಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ಅಡಾನಿ ಕೋರ್ಸ್, ಅಜಂತಾ ಫಾರ್ಮಾ ಕಾಣಿಸ್ತಾ ಇದೆಯಾ? ಅಡಾನಿ ಕೋರ್ಸ್, ಅಜಂತಾ ಫಾರ್ಮಾ ಇದೆ ನಾಳೆ ರಿಸಲ್ಟ್ಸ್ ಅಲ್ಲಿ. ಮೇಜರ್ ಆಗಿ ಮುತ್ತೂಟ್ ಫೈನಾನ್ಸ್ ಕಾಣಿಸ್ತಾ ಇದೆಯಾ? ಮುತ್ತೂಟ್ ಫೈನಾನ್ಸ್, PVR. ಸೊ PVR, ಸನ್ ಫಾರ್ಮಾ. ಸೊ ನಾಳೆ ಕ್ಲಾಸ್ ಆಗಿದೆ. ಇದನ್ನೆಲ್ಲ ಸ್ವಲ್ಪ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ಏನೊಂದು ಮುತ್ತೂಟ್ ಫೈನಾನ್ಸ್ ಇದೆ 1256 ಅನ್ನೋದು ಲೆವೆಲ್ ಇಸ್ ಅ ವೆರಿ ವೆರಿ ಸ್ಟ್ರಾಂಗ್ ಲೆವೆಲ್. ಆ ಲೆವೆಲ್ ನ ಬ್ರೇಕ್ ಮಾಡ್ತು ಅನ್ಕೊಳ್ಳಿ, ನಾಳೆ ಆಲ್ಮೋಸ್ಟ್ ಸ್ಟಾಕ್ ಗೇನ್ ಆಗೋದ್ರಲ್ಲಿ ಏನೋ ಒಂದು ಡೌಟ್ಸ್ ಇಲ್ಲ. ಇನ್ನು ಅಜಂತಾ ಫಾರ್ಮಾ ಕಡೆ ಬರೋದಾದ್ರೆ ನಿಯರ್ ಸಪೋರ್ಟ್ ಹತ್ರ ನಿಂತ್ಕೊಂಡಿದೆ. ಯಾವಾಗ ಮಾರ್ಕೆಟ್ 1580 1590 ಬ್ರೇಕ್ ಆಗುತ್ತೆ, ಅಲ್ಲಿಂದ ಶೂಟ್ ಅಪ್ ಆಗುತ್ತೆ. ಅಡಾನಿ ಕೋರ್ಸ್ ಇದೆ ಕ್ಲಿಯರ್ ಅಪ್ ಟ್ರೆಂಡ್ ಅಂತ ಇದೆ. ಒಂದ್ಸರಿ ನಾನು ನಿಮ್ಗೆ ಆಲ್ರೆಡಿ ಅಡಾನಿ ಕೋರ್ಸ್ ಕೊಟ್ಟಿದ್ದೀನಿ. ಯಾರಿಗೆಲ್ಲ ಈ ಒಂದು ರಿಸ್ಕ್ ಓಕೆ ಅನ್ಸುತ್ತೆ ನೀವು ಬೈ ಮಾಡಿ. ಇಟ್ಸ್ ಎ ಕಂಪ್ಲೀಟ್ ಟ್ರೆಂಡ್ ಅಂತ ಹೇಳ್ತಾ ಇದ್ದೀನಿ, ಮಿಸ್ ಮಾಡ್ಕೊಳ್ಬೇಡಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ಯೂನಿಕ್ ಟ್ರೇಡ್ ಫಾರ್ ಸಕ್ಸಸ್ ಈ ಒಂದು ಚಾನಲ್ ನ ಎಲ್ಲ ಒಂದು ನಿಮ್ಗೆ ಟಾಪಿಕ್. ಸೊ ಇಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ದ ಪಕ್ಷದಲ್ಲಿ ಸೊ ಒಂದ್ಸರಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬಿಕಾಸ್ ಇದು ಕನ್ನಡದಲ್ಲಿ ಆಗಿರೋದ್ರಿಂದ ನೀವು ಹಣ ಮಾಡಿ, ನಿಮ್ ಜೊತೆ ಇರೋರ್ಗು ಹಣ ಮಾಡಕ್ಕೆ ಅವಕಾಶ ಮಾಡ್ಕೊಡಿ. ಕರೆಕ್ಟ್ ಅಲ್ವಾ? ಸೊ ದಿಸ್ ದ ಪಾರ್ಟ್. ಈ ಒಂದು ಸೆಷನ್ ನ ಕ್ಲೋಸ್ ಮಾಡ್ತಾ ಇದೀನಿ. ಯಾರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಯಾವುದೇ ಪಾರ್ಟ್ ಅಲ್ಲಿ ಕಾಲ್ ಮಾಡಬಹುದು, ಡೌಟ್ ಇದ್ರೆ ತಿಳ್ಕೊಳ್ಳಿ. ಬಿಕಾಸ್ ನಮ್ಮ ಪಾಸ್ಟ್ ರಿಸಲ್ಟ್ ನಿನ್ನೆ HDFC ವಾವ್ ಅಂತ ಬಂತು, ಕ್ಯಾಪಿಟಲ್ ಡಬಲ್ ಅಂತ. ಇವತ್ತು ಯಾವ್ದೋ ಒಂದು ಹಣನ ಕಮಿಟ್ಮೆಂಟ್ ಹಣನ ತಗೊಂಡ್ಬಂದು ಡಬಲ್ ಆಗುತ್ತೆ ಅಂತ ಹಾಕ್ಬಿಡ್ಬೇಡಿ. ಸ್ಟಾಕ್ ಮಾರ್ಕೆಟ್ ಇಸ್ ಅ ಹೈ ವೊಲಟಿಲಿಟಿ ವಿತ್ ಹೈ ರಿಸ್ಕ್ ಇನ್ವಾಲ್ವ್ಡ್. ನಿಮಗ್ ಗೊತ್ತಾಗ್ಲಿಲ್ವಾ? ದಯವಿಟ್ಟು ಟ್ರೇಡ್ ಮಾಡಬೇಡಿ. ಕೇಳ್ಕೊಂಡು ತಿಳ್ಕೊಂಡು ಟ್ರೇಡ್ ಮಾಡಿ. ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆ ಅಂತ ನಮಗ್ ಗೊತ್ತಿರೋದಿಲ್ಲ. ನಾನು ಇವತ್ತು ನಿಮ್ಗೆ ಏನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ, ಇಟ್ಸ್ ಫಾರ್ ಜಸ್ಟ್ ನಾಲೆಡ್ಜ್ ಪರ್ಪಸ್. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ನಾನು ಶೇರ್ ಮಾಡಿದೆ. HDFC ನೇ ತಗೊಳ್ಳಿ, ರಿಲಯನ್ಸ್ ಫಾಲ್ ಆಗುತ್ತೆ.
ಯಾರು ಬಂದು ನನ್ಗೆ ಹೇಳಿಲ್ಲ. ಇಟ್ಸ್ ಫಾರ್ ನಾಲೆಡ್ಜ್ ಪರ್ಪಸ್. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿದೆಯೋ ನಿಮ್ಗೆ ಒಂದು ನಾಲೆಡ್ಜ್ಗೆ, ಸೊ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ನಿಮ್ಗೆ ಒಂದು ಎಜುಕೇಶನಲ್ ಪರ್ಪಸ್ ಶೇರ್ ಮಾಡಿದೀನಿ ಅಂತ ಹೇಳ್ತಾ ಈ ಒಂದು ಸೆಷನ್ ನ ಕ್ಲೋಸ್ ಮಾಡ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಹೈಯೆಸ್ಟ್ ಪ್ರಾಫಿಟಬಲ್ ಟ್ರೇಡ್ ಮಾಡುವಂತ ಯಾವ್ಯಾವ ಸ್ಟಾಕ್ಸ್ ಇದೆ, ಯಾವ್ಯಾವ ಲೆವೆಲ್ಸ್ ಅಲ್ಲಿ ಇದೆ ಅಂತ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.